ವೆಲ್ಕಮ್ ಟು ಅವರ್ ಚಾನಲ್. ಸೊ ಬಳ್ಳಾರಿನಲ್ಲಿ ಇರ್ತಕ್ಕಂತಹ ಯಮುನಾ ಅವರು ಪ್ರಸ್ತುತ ಒಂದು ಪ್ರೊಫೈಲ್ ಕಳಿಸಿದ್ದಾರೆ. ಸ್ನೇಹಿತರೆ, ಒಂದು ಸಮಸ್ಯೆ ಆಗಿದೆ ಅವ್ರಿಗೆ. ಆ ಒಂದು ಸಮಸ್ಯೆನೇ ದೊಡ್ಡದಾಗಿದೆ ಅನ್ನುವಷ್ಟು ರೀತಿಯಲ್ಲಿ ಕೆಲವೊಂದಿಷ್ಟು ಜನ ತಿಳ್ಕೊಂಡು ಇವ್ರನ್ನ ಮದುವೆ ಆಗೋದಕ್ಕೆ ಮುಂದೆ ಯಾರೂ ಬರ್ತಿಲ್ಲ. ಬಟ್ ಇವ್ರನ್ನ ಮದುವೆ ಆದರೆ ಕೆಲವೊಂದು ಆಫರ್ ಕೂಡ ನಿಮಗೆ ಕೊಡ್ತಿದ್ದಾರೆ. ಏನು ಅಂತ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ಇವರ ಹೆಸರು ಬಂದು ಯಮುನಾ ಅಂತ. ಇರೋದು ಬಳ್ಳಾರಿನಲ್ಲಿ. ವಯಸ್ಸು 26 ವರ್ಷ. ನಾನು ಚಿಕ್ಕವಳಿದ್ದಾಗ ಪ್ರಸ್ತುತ ನನ್ನ ಒಂದು ಬಲ ಕಣ್ಣಿಗೆ ಸ್ವಲ್ಪ ಪೆಟ್ಟಾಗಿದೆ ಸ್ನೇಹಿತರೆ. ಅಂದರೆ ಆಟ ಆಡಬೇಕಾಗಿರೋ ಸಂದರ್ಭದಲ್ಲಿ ಚಿಣಿ ದಾಂಡು ಆಡಬೇಕಾಗಿದ್ರೆ ಸ್ವಲ್ಪ ಒಂದು ಚಿಣಿ ಕಣ್ಣಿಗೆ ಬಡಿದ್ರಿಂದ ಸ್ವಲ್ಪ ಆಪರೇಷನ್ ಆಗಿದೆ. ಸೊ ನೋಡೋದಕ್ಕೆ ಈ ಕುಡ್ಡುಗಣ್ಣು ಅಂತ ಕರೀದಲ್ಲ, ಆ ರೀತಿ ಕಾಣಿಸ್ತಿದ್ರೆ ಅದೇ ಒಂದು ಸಮಸ್ಯೆ, ಮತ್ತೇನಿಲ್ಲ. ಆ್ಯಂಡ್ ಅದೇ ರೀತಿಯಾಗಿ ನೋಡೋದಕ್ಕೆ ತೆಳ್ಳಗಿನ ಒಂದು ಮೈಕಟ್ಟು. ಇವರ ರಾಶಿ ಬಂದುಬಿಟ್ಟು ಮೇಷ ರಾಶಿ. ಇನ್ನೂ ಚಿಕ್ಕ ವಯ, ದುಂಡು ಮುಖ ಹೊಂದಿದ್ದೇನೆ ಅಂತ ಹೇಳಿರ್ತಕ್ಕಂಥದ್ದು. 26 ವಯಸ್ಸಿನ ಇನ್ನೂ ಚಿಕ್ಕ ವಯನೇ ಅಂತ ಹೇಳ್ಬೋದು. ಬಟ್ ಹೆಣ್ಮಕ್ಳಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕಲೆನೂ ಕೂಡ ಆಗಿದ್ರು ಅದನ್ನೇ ದೊಡ್ಡದಾಗಿ ಹೇಳುವಂಥ ಕಾಲ ಇದು. ಸೊ ನಿಮಗೆ ಇವರು ಇಷ್ಟ ಆಗಬೇಕು ಅಂದರೆ ನಿಮ್ಮ ಹತ್ರ ಇಷ್ಟು ಕ್ವಾಲಿಫಿಕೇಷನ್ ಇರಬೇಕು. ಎಜುಕೇಷನ್ ಕಂಪ್ಲೀಟ್ ಮಾಡಿರಬೇಕಂತೆ. ಅಂದರೆ ಪ್ರಸ್ತುತ ಗಂಡು ಓದಿರಬೇಕು. ನಿಮ್ಮ ಅತ್ತೆ ಮಾವನನ್ನು ನಾನು ಪ್ರಸ್ತುತ ನನ್ನ ಒಂದು ತಂದೆ ತಾಯಿ ಥರ ನೋಡ್ಕೊಳ್ತೀನಿ. ಆದರೆ ಅವರು ಕೂಡ ನನ್ನನ್ನು ಒಳ್ಳೆಯ ಒಂದು ಮಗಳ ರೀತಿ ನೋಡ್ಕೊಂಡು ಹೋಗಬೇಕು. ಪ್ಲೀಸ್, ನನಗೆ ಜಗಳ ಆಡೋದು, ಅವರು ನಂಗೆ ಅತ್ತೆ ಸೊಸೆ ಜಗಳ ಅನ್ನೋದು ದೊಡ್ಡದಾಗೆ ಇದೆ ಈಗಿನ ಒಂದು ಕಾಲದಲ್ಲಿ. ಹಾಗಾಗಿ ಜಗಳ ಜಾಸ್ತಿ ಆಡಬಾರ್ದು ಅಂತ ಹೇಳಿದ್ದಾರೆ ನೋಡಿ. ನನ್ನ ಒಂದು ಜೊತೆ ಜಗಳ ಆಡಬಾರ್ದು, ನನಗೆ ತೊಂದರೆ, ವರದಕ್ಷಿಣೆ ಅದು ಇದು ಅಂತ ಜಾಸ್ತಿ ಕಷ್ಟ ಕೊಡಬಾರ್ದು ಅಂತ ಹೇಳಿದ್ದಾರೆ. ನೀವು ಬಳ್ಳಾರಿಯವರಾಗಿದ್ದರೆ ಪ್ರಸ್ತುತ ಕನಕದಾಸ್ ಸರ್ಕಲ್ನಲ್ಲಿ ಬಂದುಬಿಟ್ಟು ನನಗೆ ಒಂದು ಕಾಲ್ ಮಾಡಿದರೆ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿ ನನ್ನ ಡಿಸಿಷನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇವೆಲ್ಲ ಕ್ವಾಲಿಫಿಕೇಷನ್ಗಳಿಗೆ ಒಪ್ಕೊಂಡ್ರೆ ಮಾತ್ರ ನನಗೆ ಭೇಟಿ ಆಗಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಬಟ್ ನೀವು ಬೇರೆ ಊರಿನವರಾಗಿದ್ದರೆ ಜಿಮೇಲ್ ಮಾಡಿ ಸ್ನೇಹಿತರೆ. ಸೊ ನಿಮ್ಮ ಫೋಟೋ ಹೆಸರನ್ನು ಅವರ ಒಂದು ಜಿಮೇಲ್ ಐಡಿಗೆ ಮೇಲ್ ಮಾಡಿ. ಸೊ ಜಿಮೇಲ್ ಐಡಿ ಅಂತಂದರೆ ಅಬೌಟ್ ಸೆಕ್ಷನಲ್ಲಿ ಕೊಟ್ಟಿದ್ದೀನಿ ನೋಡಿ, ಅವರಿಗೆ ಡೈರೆಕ್ಟಾಗಿ ಹೋಗುತ್ತೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖುದ್ದಾಗಿ ಅವರೇ ರಿಪ್ಲೈ ಕೊಡ್ತಾರೆ. ಸೊ ಸ್ನೇಹಿತರೆ, ಯಮುನಾ ಅವರ ಒಂದು ಹತ್ತಿರ ಇರ್ತಕ್ಕಂಥ ಕಾರು ಇದು ಬಂದುಬಿಟ್ಟು ಸ್ಕೋಡಾ ಸಿಟಿಗೋ EIV ಅಂತಂದ್ಬಿಟ್ಟು ಈ ಒಂದು ಕಾರಿನ ಹೆಸರು. ಅವರ ಒಂದು ತಂದೆಯವರು ತುಂಬ ಅಂದರೆ ತುಂಬ ದುಡ್ಡು ಇರ್ತಕ್ಕಂಥ ವ್ಯಕ್ತಿ. ಅಂದರೆ ದುಡ್ಡು ಅಂತಂದರೆ ತುಂಬ ಹೈ ರಿಚಲ್ಲಿ ಶ್ರೀಮಂತರೇನಲ್ಲ. ಸೊ ಮಿಡಲ್ ಕ್ಲಾಸಿನ ಒಂದು ಜನನೇ ಆಗಿರೋದ್ರಿಂದ ಇದ್ದಷ್ಟರಲ್ಲಿ ಸಂಸಾರ ನಡ್ಕೊಂಡು ಹೋಗ್ತಿದ್ದಾರೆ. ಸ್ಕೋಡಾ ಇಟಿಗೋ ಅಂತ ರೀಸೆಂಟಾಗಿ 2022ನೇ ಒಂದು ಸೀಸನಲ್ಲಿ ತೆಗೆದುಕೊಂಡ್ರು. ವಿತ್ ದ ಫುಲ್ ಚಾರ್ಜ್ ಯು ಆರ್ ದ ಲುಕಿಂಗ್ ದ ಬೆಸ್ಟ್ ಕೇಸ್ ಆಫ್ ದ 170 ಮೈಲ್ಸ್ ಆಫ್ ರೇಂಜ್ ಅಂತ ಹೇಳಿದ್ದಾರೆ. ಒಳ್ಳೆಯ ಒಂದು ರೇಂಜ್ನಲ್ಲಿ ಈ ಒಂದು ಕಾರ್ ಇರ್ತಕ್ಕಂಥದ್ದು. ನೀವು ಬೇರೆ ಯಾವುದಾದ್ರೂ ಊರಿನವರು ಹುಡುಗ ಆಗಿರ್ತೀರಾ, ಇವಾಗ ಅವ್ರು ನಿಮಗೆ ಇಷ್ಟ ಆಗಿರ್ತಾರೆ ಅಂತಂದರೆ ಇವರೇ ಖುದ್ದಾಗಿ ಯಮುನಾ ಅವರೇ ಕಾರ್ ಕೊಟ್ಬಿಟ್ಟು ನೀವು ಇರ್ತಕ್ಕಂಥ ಸ್ಥಳಕ್ಕೆ ಕಳಿಸ್ತಾರೆ. ಅಲ್ಲಿಂದ ಡೈರೆಕ್ಟಾಗಿ ನೀವು ಇವರು ಇರ್ತಕ್ಕಂಥ ಊರಿಗೆ ಬರ್ಬೋದು. ಅದಕ್ಕೆ ನೀವು ಬರಬೇಕಾಗಿರ್ತಕ್ಕಂಥ ಕಾರ್ ನೋಡ್ಕೊಳ್ಳಿ. ಕಲರಿಂಗ್ ಕೂಡ ಗುಲಾಬಿ ಕಲರಲ್ಲಿದೆ. ಮಿನಿ ಎಲೆಕ್ಟ್ರಿಕ್ ಹೋಂಡಾ, ಬಟ್ ಇಸ್ ನಾಟ್ ಫುಟೇಬಲ್ ಆ್ಯಂಡ್ even the decent climate range with the top speed of the 81 per hour and the 62 per meter 12.3 ಸೆಕೆಂಡ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಒಂದು ಸ್ಕೋಡಾ ಸ್ಕಿಟ್ಗೂ ಮೈಲೇಜ್ ಕೊಡುತ್ತೆ. ಒಳ್ಳೆಯ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಮತ್ತು ಸ್ಟ್ರಾಂಗ್ ಕಂಟೈನರ್ ಕೂಡ ಆಗಿದೆ ಸ್ನೇಹಿತರೆ, ಗುಲಾಬಿ ಕಲರ್ದು. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಈ ಒಂದು ಗ್ಲಾಸಸ್ ಕೂಡ ಇದೆ. ದೆನ್ ಒಳಗಿನ ಫ್ಯೂಚರ್ಸ್ ನೋಡೋದಾದರೆ 1 ಅವರ್ಗೆ ಎಷ್ಟು ಕಿಲೋಮೀಟ್ರಲ್ಲಿ ಸ್ಪೀಡಲ್ಲಿ ಹೋಗುತ್ತೆ ಅಂತಂದರೆ ಪ್ರಸ್ತುತ 125 ಸ್ಪೀಡಲ್ಲೂ ಕೂಡ ನೀವು ಈ ಒಂದು ಕಾರನ್ನು ಮೂವ್ ಅಪ್ ಮಾಡ್ಕೊಂಡು ಹೋಗ್ಬೋದು. ಸ್ಮೂತ್ ಜರ್ನಿ ಆ್ಯಂಡ್ ಒಳ್ಳೆಯ ಒಂದು ಎನರ್ಜೆಟಿಕ್ ಆಗಿರ್ತಕ್ಕಂಥ ಟಯರ್ಸ್ ವಿತ್ ಗ್ಲಾಸಸ್ ಅಲೋ ಮಾಡಿದ್ದಾರೆ ಸ್ನೇಹಿತರೆ. ದೆನ್ ವಿತ್ ಲೈಟಿಂಗ್ ಬಂದುಬಿಟ್ಟು ಒಳ್ಳೆಯ ಒಂದು ವೈಟ್ ಲೈಟ್ ಕೂಡ ಇರ್ತಕ್ಕಂಥದ್ದು. ಆ್ಯಂಡ್ ಉಪ್ಪರ್ ಸೈಡು ಡಿಸೈನು ಬ್ಲ್ಯಾಕ್ ಕಲರಲ್ಲಿರ್ತಕ್ಕಂಥ ಗ್ಲಾಸಸ್ ಕೂಡ ನಾವು ನೋಡ್ಕೊಳ್ಬೋದು. ಆ್ಯಂಡ್ 2 ಸೀಟರ್ಸ್ ಅವೈಲಬಿಲಿಟಿ ಇದ್ದು ಸ್ಟ್ರಾಂಗ್ ಆಗಿರ್ತಕ್ಕಂಥ TV ಏರಿಯಾ ಆ್ಯಂಡ್ ಮ್ಯಾಪ್ ಕೂಡ ಕ್ಯಾಮ್ರಾ ಅಲೋ ಇದೆ. ಆಟೋಮೆಟಿಕಲಿ ಏರ್ ಬ್ಯಾಗ್ ಕೂಡ ಕಂಪಲ್ಸರಿ ಆಟೋಮೆಟಿಕಲಿ ಏರ್ ಬ್ಯಾಗ್ ಇದೆ. ಆ್ಯಂಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ದೆನ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ದಿಸ್ ಈಸ್ ಪೆಟ್ರೋಲ್ ವೇರಿಯಂಟ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್ ಕಾರ್. ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಆಫ್ಟರ್ 15 lakhs ಅಂತ ಹೇಳಿದ್ದಾರೆ. ವೆರಿ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಈ ಒಂದು ಗುಲಾಬಿ ಕಲರ್ ಕಾರ್ ಆಗಿರುತ್ತೆ. ಸೊ
ಬೇಗ ನಾನು ಹೇಳ್ದಾಗೆ ಅವ್ರಿಗೆ ಮೇಲ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥ ಕಾರಲ್ಲಿ ಬರುವಂತಹ ಅವಕಾಶನ ತಪ್ಪಿಸ್ಕೋಬೇಡಿ ಅಂತ ಹೇಳ್ತಾನೆ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.